ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಮಹತ್ವದ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ದಲಿತ ಮುಖಂಡರು ಅಭಿಮಾನಿಗಳು ಬೃಹತ್ ಮಟ್ಟದಲ್ಲಿ ಮೈಸೂರು ಟೌನ್ ಹಾಲ್ ಬಳಿ ಒತ್ತಾಯವನ್ನು ಮಾಡಿದರು. ಹೌದು, ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಹಾಗೂ ದಲಿತ ನಾಯಕರೊಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂಬ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಎಚ್.ಸಿ. ಮಹದೇವಪ್ಪ ಕಳೆದ 40 ವರ್ಷದ ರಾಜಕಾರಣದಲ್ಲಿ ದಲಿತ ಪರ ಗಟ್ಟಿ ಧ್ವನಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಭಾಗ ಹಾಗೂ ಕೆಆರ್ ನಗರ ಭಾಗದ ಪ್ರಭಾವಿ ಮುಖಂಡರುಗಳು ಹಾಜರಿದ್ದಾರೆ. ಇವ್ರ ಜೊತೆಗೆ ಮಾತಾಡಿಸ್ತೀನಿ. ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಆರ್ಜಿ ನ್ಯೂಸ್ನಲ್ಲಿ ಸಂಪೂರ್ಣವಾದ ವಿಡಿಯೋ ಲಭ್ಯ. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದೆ. ಶತಮಾನಗಳಿಂದಲೂ ಕೂಡ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಯಾವುದೇ ರೀತಿ ಕೊಟ್ಟಿಲ್ಲ. ಹಾಗಾಗಿ ಮೈಸೂರಿನಲ್ಲಿ 40 ವರ್ಷಗಳಿಂದ ಸತತವಾಗಿ ದಲಿತರ ಸೇವೆ ಮಾಡ್ಕೊಂಡು ಬಂದಿರುವಂತ ಎಸ್.ಸಿ. ಮಹದೇವಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಮೈಸೂರು ಭಾಗದ ಮುಖಂಡರುಗಳು ಇವತ್ತು ಮೈಸೂರು ಟೌನ್ ಹಾಲ್ ಬಳಿ ಬೃಹತ್ ಮಟ್ಟದಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಲೀಡರ್ಗಳಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ಮಾಜಿ ಮೇಯರ್ ಪುರುಷೋತ್ತಮ ಅವರು ಇದ್ದಾರೆ. ರಾಷ್ಟ್ರ ರಾಜಕಾರಣವನ್ನ ತೆಗೆದುಕೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ದಾಮೋದರ ಸಂಜೀವ್ ಅವರು 1961ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದನ್ನ ಹೊರತುಪಡಿಸಿ ಎಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇದು ಖಂಡಿತವಾಗ್ಲೂ ಇವತ್ತು ನಾವೇನಿವತ್ತು ಕಾಂಗ್ರೆಸ್ನ ಧೋರಣೆಯನ್ನ ಮತ್ತೆ ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಇವತ್ತು ನಾವು ಇಲ್ಲಿ ಒಂದು ದೊಡ್ಡ ಸಂಘಟನೆ ಮೂಲಕ ನಾವು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ಏನು ಕಳೆದ 60 ವರ್ಷಗಳಿಂದನೂ ಕೂಡ ಈ ರಾಜ್ಯ ರಾಜಕಾರಣದಲ್ಲಿ ನಮ್ಗೆ ಬಹಳಷ್ಟು ಅನ್ಯಾಯವನ್ನ ಆಗ್ತಾ ಇದೆ. ಮತ್ತೆ ಕಾಂಗ್ರೆಸ್ ಅಂತಕ್ಕಂಥ ಪಕ್ಷವನ್ನ ಏನಾದ್ರೂ ಕೂಡ ರಾಷ್ಟ್ರ ಮತ್ತು ರಾಜ್ಯದ ಏನಾದ್ರು ಕೂಡ ಗೌರವಿಸಿದೆ ಅಂತ ಹೇಳಿದ್ರೆ ಅದು ದಲಿತ ಸಂಘಟನೆ, ದಲಿತ ಸಂಘಟನೆ ಮಾತ್ರ. ದಲಿತರನ್ನ ಹೊರತುಪಡಿಸಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ದೇಶದಲ್ಲಿ ಯಾರ್ಯಾರು ಪ್ರಧಾನಿ ಆಗಿದ್ದಾರೆ ಅವ್ರೆಲ್ಲರೂ ಕೂಡ ಗೌರವಿಸಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಇದ್ದಾರೆ ಅವ್ರೆಲ್ಲರನ್ನೂ ಕೂಡ ಗೌರವಿಸ್ಕೊಂಡ್ ಬಂದಿದೆ. ಮತ್ತು ಇಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋರು, ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತವ್ರು, ಸಮಾನತೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥವ್ರು ಯಾಕೆ ಈ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇದು ಮುಗಿದೋಗಿದೆ. ನೀವ್ ಯಾತಕ್ಕೆ ಮಾಡ್ಲಿಲ್ಲ? ನಮ್ಮವರೇ ಆದಂತ AICC ಅಧ್ಯಕ್ಷರು ಇವತ್ತು ಕಳೆದ 3.5 ವರ್ಷಗಳಿಂದನೂ ಕೂಡ AICC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಅವಮಾನ ಆಗಿ ಅನ್ಸಿಲ್ವಾ? ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಿಮ್ಗೆ ಮುಖ್ಯಮಂತ್ರಿ ತಪ್ಪಲ್ಲ, ನಿಮ್ಗೆ ಒಂದು ಡೆಪ್ಟಿ CM ಕೊಂಡು ಸಿಗ್ಲಿಲ್ವಲ್ಲ? SM ಕೃಷ್ಣ ಅವ್ರ ಕಾಲದಲ್ಲಿ ನಿಮ್ಗೆ ಮನಸ್ಸು ನೋವಾಗ್ಲಿಲ್ವಾ? ನಿಮ್ಗೆ ನೋವು ಯಾಕೆಂದ್ರೆ ನೀವು ಈ ಸಮುದಾಯದ ಒಂದು ದೊಡ್ಡ ನಾಯಕ. ಇವತ್ತು ಕೇಂದ್ರ ಮಟ್ಟದಲ್ಲಿ ನೀವು ಬೆಳೆದಿದ್ದೀರಿ ಅಂತ ಹೇಳಿದ್ರೆ ಈ ಸಮುದಾಯದ ಶಕ್ತಿ. ನಿಮ್ಮ ವೈಯಕ್ತಿಕವಾದಂತ ಯಾವುದೇ ತರದ ಆಸೆ ಆಕಾಂಕ್ಷೆಗಳು ಬಿಟ್ಬಿಡಿ ದಯವಿಟ್ಟು. ಇವತ್ತು ಈ ಸಮುದಾಯ ಕೇವಲ ಒಬ್ಬ ಹಿರಿಯ ನಾಯಕರಿಗೆ ಒಂದು ಸಚಿವ ಸ್ಥಾನ ಕೊಡಿ, ಒಂದು ಡೆಪ್ಟಿ CM ಕೊಡಿ ಅಂತ ಹೇಳಿ ಇವತ್ತು ಸಾವಿರಾರು ಜನ ಕಳೆದ 4 ದಿನಗಳಿಂದನೂ ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದೀವಿ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವನ? ನಾವು ಕಳೆದ 13, 18, 23 ಚುನಾವಣೆಯಲ್ಲಿ ನಾವು ನಿಮ್ಮನ್ನ ಪ್ರಾಮಾಣಿಕವಾಗಿ ಗೌರವಿಸಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು 2005, 6ರಲ್ಲಿ ಏನು ಅಹಿಂದ ಅಂತ ಕಟ್ಟಿದಂತ ಸಂದರ್ಭದಲ್ಲಿ ಇಡೀ ರಾಜ್ಯ ನಿಮ್ಮ ಹಿಂದೆ ನಿಂತಿದೆ. ನಿಮ್ಮನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಕ್ಕೆ ನಾವು ಸಹಕಾರ ಕೊಟ್ಟಿದ್ದೀವಿ. ವಿರೋಧ ಪಕ್ಷ ನಾಯಕರಿಗೆ ಸಹಕಾರ ಕೊಟ್ಟಿದ್ದೀವಿ, ಆಡಳಿತ ಪಕ್ಷ ನಾಯಕರಿಗೆ ಸಹಕಾರ ಕೊಟ್ಟಿದ್ದೀವಿ. ಇವತ್ತು ನಾವು ನಿಮ್ಮನ್ನ ಕಾದಿದ್ದೀವಿ ಸಿದ್ದರಾಮಯ್ಯ. ಇವತ್ತು ನೀವು ನಮ್ಮ ನಾಯಕರುಗಳು ನಿಮ್ಮ ಜೊತೆಯಲ್ಲಿ ಇಡೀ ರಾಜ್ಯವನ್ನ ಸುತ್ತಿದರೆ ಇಡೀ ದಲಿತ ಸಂಘಟನೆಯನ್ನ ಎಚ್ಚರಿಸಿ, ನಮಗೆ ಮನುವಾದಿ ಪಕ್ಷಗಳು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಬೇಡ. ಮನುವಾದಿಗಳಿಂದ ಇಲ್ಲಿ ನಮ್ಗೆ ಸಂವಿಧಾನಕ್ಕೆ ಧಕ್ಕೆ ಬರ್ತದೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತದೆ ಅನ್ನೋದಕ್ಕೋಸ್ಕರ ನಾವು ಕಾಂಗ್ರೆಸ್ನ ಗೌರವಿಸ್ಕೊಂಡ್ ಬರ್ತೀವಿ. ಅಂದ್ರೆ ನೀವು ನಮ್ಮ ಸಂವಿಧಾನ, ಪ್ರಜಾಪ್ರಭುತ್ವ ದಲಿತರಿಗೆ ಮಾತ್ರನಾ? ಸಮಾನತೆ ದಲಿತರಿಗೆ ಮಾತ್ರನಾ? ಈ ದೇಶದ ಪ್ರತಿಯೊಬ್ಬರು ಕೂಡ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದೆ. ಕೇವಲ ಮಾತಿಗೆ ಮಾತ್ರ ಸಂವಿಧಾನವಲ್ಲ, ಮಾತಿಗೆ ಮಾತ್ರ ಸಮಾನತೆ ಅಲ್ಲ, ಮಾತಿಗೆ ಮಾತ್ರ ಪ್ರಜಾಪ್ರಭುತ್ವ ಅಲ್ಲ. ಇವತ್ತು ನಾವು ಸಿದ್ದರಾಮಯ್ಯನವರು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇವತ್ತು 8 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಯಾಗಿ ಉತ್ತಮವಾದಂತ ರಾಜಕಾರಣ ಮಾಡಿದ್ರೆ, ಆಡಳಿತ ಕೊಟ್ಟಿದ್ದೀರಿ. ಅದ್ರಲ್ಲಿ 2 ಮಾತಿಲ್ಲ. ನಾವ್ ಯಾವತ್ತೂ ಕೂಡ ನಿಮ್ಮನ್ನ ದ್ವೇಷ ಮಾಡಿಲ್ಲ, ನಿಮ್ಮ ವಿಳಿ ಅಂತನೂ ಕೂಡ ಹೇಳಿಲ್ಲ. ನೀವೇ ಒಂದೊಂದು ಸಂದರ್ಭಗಳಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸ್ವಂತ ನಿರ್ಧಾರ ನಿಮ್ದು. ನಿಮ್ಮೆಂಗೆ ನಾವು ಬೆನ್ನಿಂದೆ ನಿಂತಿದೀವಿ, ಅದೇ ರೀತಿ ನಮ್ಮ ನಾಯಕರುಗಳ ಬೆನ್ನಿಂದೆ ಇವತ್ತು ನೀವು ನಿಂತ್ಕೋಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಧ್ವನಿ ಇನ್ನೂ ಕೂಡ ಕುಗ್ಗಿಲ್ಲ ಸಿದ್ದರಾಮಯ್ಯ, ನಿಮ್ ಧ್ವನಿ ಇನ್ನೂ ಕುಗ್ಗಿಲ್ಲ. ಆದ್ರೆ ಈ ದಲಿತರು ಏನು ನಿಮ್ ಹಿಂದೆ ನಿಂತಿದ್ರು, ಇವತ್ತು ನಮ್ಮ ಹಿಂದೆ ನೀವು ನಿಂತ್ಕೋಬೇಕು.
ನಮ್ಮ ನಾಯಕರೊಳಗೆ ಅಧಿಕಾರಗಳು ಯಾಕೆ ಇಲ್ಲಿ ಬೀದಿಗೆ ಬಂದೀವಿ ಅಂತ ಹೇಳಿದ್ರೆ ಮಾದೇವಪ್ಪನ ಹೆಸರು ನೀವು ಪ್ಯಾನೆಲ್ ತಂದೇ ಇಲ್ಲ. ಕಳೆದ 13 ಚುನಾವಣೆಯಲ್ಲಿ ಮಾದೇವಪ್ಪ ಇದ್ರು, ಶ್ರೀನಿವಾಸ್ ಪ್ರಸಾದ್ ಇದ್ರು. ನಿಮ್ಗೆ 18 ಹಿನ್ನಡೆ ಆಗ್ಬೇಕು. ಕಾರಣ ಏನು? 80 ಸೀಟ್ ಬಂದ್ವಿ. ಒಬ್ಬ ಶ್ರೀನಿವಾಸ್ ಪ್ರಸಾದ್ನ ತೆಗೆದ್ರು ಕಾಂಗ್ರೆಸ್. ಯಾತಕ್ಕೆ ತೆಗೆದ್ರು ಗೊತ್ತಿಲ್ಲ. ತೆಗೆದದಕ್ಕೆ ಅವತ್ತು ಕೂಡ 2018ರಲ್ಲೂ ಕೂಡ ಕಾಂಗ್ರೆಸ್ ಬರ್ತಿತ್ತು. ಶ್ರೀನಿವಾಸ್ ಪ್ರಸಾದ್ ತೆಗೆದ್ರಿಂದ ಅವತ್ತು ಹಿನ್ನಡೆ ಆಯ್ತು ಕಾಂಗ್ರೆಸ್ಗೆ. ನಮಗ್ ನೋವಲ್ವಾ? ಒಬ್ಬೊಬ್ಬ ನಾಯಕನಿಗ ಶ್ರೀನಿವಾಸ್ ಪ್ರಸಾದ್ ನಂತರದಲ್ಲಿ ಈ ಭಾಗದಲ್ಲಿ ಬಹಳ ಗಟ್ಟಿಯಾಗಿ ಮತ್ತೆ ವಯಸ್ಸಲ್ಲಿರ್ಬೋದು, ವಿದ್ವತ್ತಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಎಲ್ಲಾ ಆಯಾಮಗಳಲ್ಲೂ ಕೂಡ ಇವತ್ತು ಶಕ್ತಿಯುತವಾಗಿರ್ತಕ್ಕಂಥವ್ರು ಮಾದೇವಪ್ಪ. ಹಾಗಾಗಿ ಅವ್ರ ಪರವಾಗಿ ನಾವು ಬ್ಯಾಟಿಂಗ್ ಮಾಡ್ತಿದ್ದೇವೆ ಹೊರತು ನರೇಂದ್ರ ಸ್ವಾಮಿನ ವಿರೋಧ ಮಾಡ್ತಾ ಇಲ್ಲ, AR ಕೃಷ್ಣಮೂರ್ತಿನ ವಿರೋಧ ಮಾಡ್ತಾ ಇಲ್ಲ, ಧ್ರುವನಾರಾಯಣ್ ಮಗನ ದರ್ಶನ್ ಧ್ರುವನಾರಾಯಣ ವಿರೋಧ ಮಾಡ್ತಾ ಇಲ್ಲ. ನಮ್ಗೆ ಅಗತ್ಯತೆ ಇಲ್ಲ. ಇದೆಲ್ಲೂ ಕೂಡ ನಮ್ಮ ಸಂಘಟನೆ ಶಕ್ತಿ. ಅವು ರಿಸರ್ವೇಶನ್ ಇಂದ ಗೆದ್ದಿರ್ತಕ್ಕಂಥದ್ದು, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥವ್ರು. ಇವತ್ತು ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥವ್ರು ನೀವು ಒಂದು ಶಕ್ತಿಯುತವಾಗಿ ಆಗ್ಬೇಕಾಗಿತ್ತು. ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತಿದ್ದಂಗ್ಲೆ ನೀವೆಲ್ಲರೂ ಗಟ್ಟಿಯಾಗಿ ಕಾಂಗ್ರೆಸ್ ಅಲ್ಲಿ, ಕಚೇರಿಯಲ್ಲಿ ಮತ್ತು AICC ಅಲ್ಲಿ ಮಾತಾಡ್ಬೇಕಾಗಿತ್ತು. ನಿಮ್ಗೆ ಅರ್ಹತೆ ಇಲ್ವಾ? ನಿಮ್ಗೆ ವಿದ್ವತ್ ಇಲ್ವಾ? ನಿಮ್ಗೆ ಆಡಳಿತ ವೈಖರಿ ಗೊತ್ತಿಲ್ವಾ? ಅರೆ 4 ಬಾರಿ ಮಿನಿಸ್ಟರ್ ಆಗಿದ್ರಲ್ಲಪ್ಪ ನಮ್ಮವರೆಲ್ಲರೂ ಕೂಡ. ಈಗ ನಾವು ಪರಮೇಶ್ವರ್ ವಿರೋಧ ಮಾಡ್ಕೊಂಡು ಹೋಗಕ್ ಆಗೋದಿಲ್ಲ, ಮಾದೇವಪ್ಪನ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಈ ಭಾಗದಲ್ಲಿ ಮಾದೇವಪ್ಪ ಅಂತಕ್ಕಂಥ ವ್ಯಕ್ತಿ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ ಇವತ್ತು 4 ಚುನಾವಣೆಗಳು ಕೂಡ ಯಶಸ್ವಿ ತಂದುಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಅದರಿಂದ ಮಾದೇವಪ್ಪನವ್ರಿಗೆ ದಯಮಾಡಿ ನಮ್ಮನ್ನ ಹೊಡಿಬೇಡಿ ನಮ್ಮನ್ನ. ಈಗಾಗಲೇ ಒಳ ಮೀಸಲಾತಿ ವಿಚಾರವಾಗಿ ಎಡಬಲವನ್ನ ಹೊಡೆದಿದ್ದೀರಿ. ಇವತ್ತು ಒಳಮಾದಿಗರು ಇವತ್ತು ಒಬ್ಬರು ನೋಡದ ಸ್ಥಿತಿಯಲ್ಲಿ ನಾವು ಇದೀವಿ. ಇವತ್ತು ನಾವು ಬಹುಸಂಖ್ಯಾತ ಇದ್ದಂತ ಜನನ ಇವತ್ತು ಅಲ್ಪಸಂಖ್ಯಾತರು ಮಾಡಿದಿರಿ. ಈ ರಾಜ್ಯದಲ್ಲಿ 1,10,00,000 ಇದೀವಿ, ಎಡಬಲ 90 ಲಕ್ಷ ಇದೀವಿ. ಇವತ್ತು ನಮ್ಮನ್ನ 5ನೇ ಸ್ಥಾನಕ್ಕೆ ತಂದು ಕೂರಿಸ್ತಿರಲ್ಲ, 5-6ನೇ ಸ್ಥಾನಕ್ಕೆ ಧರ್ಮನ ನಿಮ್ಮನ್ನ ಕೇಳಿದ್ವ ನಾವು ಒಳ ಮೀಸಲಾತಿ ಕೊಡಿ ಅಂತೇಳಿ? ಅದರಿಂದ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು 7 ವರ್ಷ ಪರಿಪೂರ್ಣವಾಗಿ ಆಡಳಿತ ಮಾಡ್ಬೇಕು ಅಂತ ಹೇಳಿದ್ರೆ ಮಹಾದೇವಪ್ಪನವರು 3ನೇ ತಾರೀಕು ನಡೀತಕ್ಕಂತ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಮಾಡುವಂತ ಸಂದರ್ಭದಲ್ಲಿ ಮುಂದಾಳತ್ವದಲ್ಲಿ ಇರ್ಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಸರ್, ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಅಂಬೇಡ್ಕರ್ ತತ್ವಗಳನ್ನ, ಆದರ್ಶಗಳನ್ನ ಪಾಲನೆ ಮಾಡ್ತೀವಿ, ಮತ್ತೆ ದಲಿತರಿಂದನೇ ನಮ್ಮ ಸರ್ಕಾರ ಅಂತ ಹೇಳ್ತಾರೆ. ಬಟ್ ಅಧಿಕಾರ ಬಂದಂತ ಸಂದರ್ಭದಲ್ಲಿ ದಲಿತರನ್ನ ಕಡೆಗಣಿಸ್ತಾರೆ. ಈ ವಿಚಾರವಾಗಿ ಇದು ಏನಾಗಿದೆ ಅಂದ್ರೆ ಸರ್, ಇದು ಹಿಂದೆ ನಾನು ಅದೇ ಯಾವುದು ನಮ್ಮ ಮೀಸಲಾತಿ ಅಥವಾ ಸಂವಿಧಾನ ಜಾರಿ ಆಗೋದಕ್ಕಿಂತ ಮುಂಚೆ ಸ್ವತಂತ್ರ ಪೂರ್ವದಲ್ಲಿ ನಮ್ಗೆ ಒಂದು ಧೋರಣೆ ಇದೆ. ಕಾಂಗ್ರೆಸ್ ಅನ್ನ ನಾವು 1885 ಜ್ಞಾಪಕ ಇದೆಯಾ, ಸ್ಥಾಪನೆ ಆಯ್ತಲ್ಲ 1885ರಲ್ಲಿ. ಅವತ್ತಿನಿಂದನೂ ಕೂಡ ಈ ದಲಿತರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇರ್ಬೋದು, ರಾಜಕೀಯ ಚಳವಳಿಯಲ್ಲಿ ಇರ್ಬೋದು, ಈ ದೇಶಕ್ಕೆ ಒಂದು ಸ್ವಾಭಿಮಾನ ಬರುವಂತ ನಿಟ್ಟಿನಲ್ಲಿ ಯಾರಾದ್ರೂ ಕೂಡ ಹೋರಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ದಲಿತರು ಮಾತ್ರ. ಆದ್ರೆ ಇವತ್ತು ಕೂಡ ಎಲ್ಲೋ ಕಾಂಗ್ರೆಸ್ ನಮ್ಮನ್ನ ಅಸ್ಪೃಶ್ಯರಿಂದ ಆಡಳಿತ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು ಏನಾದ್ರು ಕೂಡ ಧೋರಣೆ ಇದೆಯಾ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಇದನ್ನ ನಾನು ಧಿಕ್ಕರಿಸ್ತೀನಿ. ನಿಮ್ಮಲ್ಲೂ ಕೂಡ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನೀವು ಕೇಳಿದ್ರಿ. ನೀವು ಚುನಾವಣೆ ಮುಂಚಿತವಾಗಿ ದಲಿತರೇ ನಮ್ಮ ಅಸ್ತ್ರ ಅಂತ ಹೇಳ್ತೀರಿ. ನಮ್ಮನ್ನ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ರಿ. ಯಾಕಂದ್ರೆ ನಾವು ಬೇಗ ನಮ್ಮ ಸಂಘಟನೆಗಳು ವಿಘಟನೆ ಮಾಡಂತ ಒಂದು ನೈಪುಣ್ಯತೆ ನೀವು ಕಲ್ತ್ಕೊಂಡ್ಬಿಟ್ಟಿದ್ರಿ. ಮಾದೇವಪ್ಪನ್ನು ಹೊಡಿತಿದ್ದೀರಿ, ಪರಮೇಶ್ವರ್ನು ಹೊಡಿತಿದ್ದೀರಿ, ಮಳವಳ್ಳಿ ಶಾಸಕರನ್ನು ಹೊಡಿತಿದ್ದೀರಿ, ಕೊಳ್ಳೇಗಾಲ ಶಾಸಕರನ್ನು ಹೊಡಿತಿದ್ದೀರಿ, ನಂಜನಗೂಡು ಶಾಸಕರು ಹೊಡಿತೀರಿ. ನಮ್ಮನ್ನೇ ಎತ್ಕಟ್ತೀರಾ ನೀವು. ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂಥದ್ದು ಬಿಟ್ಬಿಡಿ. ನಮ್ಮನ್ನ ಫ್ರೀಯಾಗಿ ಬಿಟ್ಬಿಡಿ. ಆಯ್ಕೆ ನಮ್ದು. ನಮ್ಮ ಸಮುದಾಯದಲ್ಲಿ ಯಾರು ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ, ನಾವು ಗಟ್ಟಿ ಧ್ವನಿ ಇದೆ. ಇಲ್ಲಿ ತನಕ ಶ್ರೀನಿವಾಸ್ ಪ್ರಸಾದ್ ಅನ್ನು ಗೌರವಿಸ್ಕೊಂಡ್ ಬಂದಿದೀವಿ. ಈಗ ನಾವು ಶ್ರೀನಿವಾಸ್ ಪ್ರಸಾದ್ಗೆ ಆದಂತ ಅವಮಾನ ಬೇಡ, ಶ್ರೀನಿವಾಸ್ ಪ್ರಸಾದ್ ಮಾಡಿದಂತ ಅನ್ಯಾಯ ಬೇಡ. ನಮ್ಮ ಕಾಂಗ್ರೆಸ್ ಮುಂದೆ ಉಳಿಬೇಕು ಅಂತ ಹೇಳಿದ್ರೆ ಮಾದೇವಪ್ಪನವ್ರಿಗೆ ಅನ್ಯಾಯ ಆಗ್ಬಾರ್ದು. ನಮ್ಮ ದಲಿತ ಸಮುದಾಯದ ಗೆದ್ದಿರ್ತಕ್ಕಂಥ ಮೀಸಲಾತಿ ಯಾವೊಬ್ಬ ಶಾಸಕನಿಗೂ ಕೂಡ ಧೋರಣೆ ಮಾಡಬೇಡಿ. ಯಾರು ಸೀನಿಯಾರಿಟಿ ಇದೆ, ನೀವೇನ್ ಮಾಡ್ತಾ ಇದೀರಿ? ಬೆಳೆದಿರ್ತಕ್ಕಂಥ ಆಲದ ಮರವನ್ನ ಕಡಿದು ಯಾವುದೋ ಇನ್ನೊಂದು ಸಸಿ ನೆಡ್ಬೇಕು ಅಂತೀರಿ. ಸಸಿ ನೆಟ್ಬಿಟ್ಟು ನಾವು ನೇಳ್ಪಡ್ಕೊಳಕ್ಕಾಗದ? ಆ ಮರ ಎಮ್ಮರವಾಗಿರೋದು ಇವತ್ತು ನೇಳ್ಪಡ್ಕೊತಿದೀವಿ. ಈಗ ಮಾದೇವಪ್ಪ ಎಮ್ಮರವಾಗಿ ಬೆಳೆದಿದ್ದಾರೆ. ಆ ನೇಳಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಮಾದೇವಪ್ಪನಿಗೆ ಫಸ್ಟ್ ಸಚಿವ ಸ್ಥಾನ ಕೊಡಿ, ನಂತರದಲ್ಲಿ ನಾವು ಡೆಪ್ಟಿ CM ಟ್ರೈ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ದಲಿತರನ್ನ ನೀವು ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರೆ ಮಾತ್ರ ನಾವೆಲ್ಲರೂ ಕೂಡ ನಿಲ್ತಕ್ಕಂಥದ್ದು. ಈಗಲೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ನಾವು ನೆಕ್ಸ್ಟ್ ನೀವು ದಲಿತರ ಹೆಸರು ಹೇಳಲಿಲ್ಲ ಅಂದ್ರೆ ನಾವು ಮತ ಹಾಕಕ್ಕೆ
ಬಿಡೋದಿಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತೀವಿ. ನಾನು ಶ್ರೀನಿವಾಸ್ ಪ್ರಸಾದ್ ಇದೇ ಮಾತು ಹೇಳಿದ್ವಿ, ಕಾಂಗ್ರೆಸ್ ಅಲ್ಲಿ ಇರ್ಬೇಕು ಅಣ್ಣ, ನೀನು ಕಾಂಗ್ರೆಸ್ ಅಲ್ಲಿ ಇದ್ದು ಈ ಸಮಸ್ಯೆನ ಬಗೆಹರಿಸಬೇಕಣ್ಣ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಅದೆಲ್ಲ ಅವ್ರಿಗೆ ನಾನು ಹೇಳಷ್ಟು ಬುದ್ಧಿವಂತ ನಾನಲ್ಲ. ಅವ್ರು ತಕೊಂಡ ನಿರ್ಧಾರಕ್ಕೆ ನಾನು ಅಷ್ಟೊಂದು ಪ್ರಬುದ್ಧನಲ್ಲ ಶ್ರೀನಿವಾಸ್ ಪ್ರಸಾದ್ ಬಗ್ಗೆ ಮಾತಾಡಕ್ಕೆ. ಅದಕ್ಕೆ ಮುಂದಿನ ಚುನಾವಣೆ ಏನಿದೆ, ಇನ್ನು 2 ವರ್ಷ ನಡೀತಕ್ಕಂಥ ಚುನಾವಣೆ 28ಕ್ಕೆ ನೀವು ದಲಿತರನ್ನ ಘೋಷಣೆ ಮಾಡ್ಲೇಬೇಕು. ಅಲ್ಲಿಗೆ ನಮಗೆ ಗೊತ್ತಾಯ್ತದೆ ಈ ಸಮಾಜದ ನಮ್ಮನ್ನ ಸಮಾನತೆಯಿಂದ ಕಾಣ್ತಿದ್ದಾರೆ, ಅಸ್ಪೃಶ್ಯತೆಯಿಂದ ನಮ್ಮನ್ನ ವಿಶ್ವಾಸ ತಗೊಂಡಿದೆ ಅಂತಕ್ಕಂಥದ್ದು ಆ ಚುನಾವಣೆ ನಮಗೆ ಒಂದು ಎಚ್ಚರಿಕೆ ಗಂಟೆ ಆಗ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಹದೇವಪ್ಪನವರು ಆಗ್ಲೇಬೇಕು ಅಂತಕ್ಕಂಥದ್ದು ಈ ಭಾಗಕ್ಕೆ ಒಂದು ಶಕ್ತಿ. ಸರ್ ಕೊನೆಯದಾಗಿ ನಾವು ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅನ್ನೋನಾಗ್ಲೂ ಇದೇ ರೀತಿ ಒತ್ತಾಯ ಮಾಡ್ತೀವಿ. ಇವಾಗ ಡಿಸಿಎಂ ಕೊಡಿ ಅಂತಾನು ಕೂಡ ಇದೇ ರೀತಿ ಒತ್ತಾಯ ಮಾಡ್ತಿದ್ವಿ. ನಾವು ಎಐಸಿಸಿ ರಾಷ್ಟ್ರಾಧ್ಯಕ್ಷರಾಗಿ ದಲಿತ ಸಮಾಜದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದ್ದಾರೆ. ನಾವ್ ಯಾರಿಗೆ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಿದ್ವಿ? ಈಗ ಅಧ್ಯಕ್ಷ ಅವರೇ ಇರ್ಬೇಕಾದ್ರೆ ನಾವು ಅವ್ರನ್ನ ಬರೀ ನೆಪ ಮಾತ್ರಕ್ಕೋಸ್ಕರ ಅಧ್ಯಕ್ಷ ಕೂರಿಸಿದಾರೋ ಅಥವಾ ಬರೀ ಏನು ಅಂತ ಅವ್ರದ್ದು ಪಾತ್ರ? ನಾನು ನೇರವಾಗಿ ಮಾತಾಡ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಕೂರಿಸಿರೋದು ನೆಪ ಮಾತ್ರಕ್ಕೆ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ 65 ವರ್ಷದ ರಾಜಕಾರಣ ಗೊತ್ತಿದೆ. ಅವ್ರಿಗೆ ಅನ್ಯಾಯ ಆಗ್ಲಿಲ್ವಾ? ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸ್ಲಿಲ್ವಾ? ಎಸ್ ಎಂ ಕೃಷ್ಣ ಡೆಪ್ಟಿ ಸಿಎಂ ಆದಾಗ ಎಸ್ ಎಂ ಕೃಷ್ಣಗೆ ವೀರಪ್ಪ ಮೊಯ್ಲಿ ಸಿಎಂ ಆದಾಗ ಡೆಪ್ಟಿ ಸಿಎಂ ಎಸ್ ಎಂ ಕೃಷ್ಣ ಆದ್ರು. ಅದೇ ಎಸ್ ಎಂ ಕೃಷ್ಣ ಸಿಎಂ ಆದಾಗ ಮಲ್ಲಿಕಾರ್ಜುನ್ಗೆ ಯಾಕೆ ಕೊಡ್ಲಿಲ್ಲ ನೀವು ಡೆಪ್ಟಿ ಸಿಎಂ? ಯಾಕೆ ಕೊಡ್ಲಿಲ್ಲ ನೀವು? ಅರೆ ಮೊಯ್ಲಿ, ಧರ್ಮ್ ಸಿಂಗು, ಖರ್ಗೆಗರಿಂದ ಚಿಕ್ಕವರಲ್ವೇ? ನಾನಾ ಸಮುದಾಯ ಕೊಟ್ಟಿರೋದು ನಾನು ವಿರೋಧ ಮಾಡ್ತಾ ಇಲ್ಲ, ಕೊಡಿ. ಆದ್ರೆ ಹಿರಿತನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನೀವು ಗೌರವಿಸ್ಲಿಲ್ವಲ್ಲ. ಈಗ ಎಐಸಿಸಿ ಸ್ಥಾನ ಕೊಟ್ಟು ಅವ್ರ ವಿವೇಚನೆ ಬಿಟ್ಬಿಡಿತು. ನೀವ್ ಯಾರಾದ್ರೂ ಕೂಡ ನಿಮ್ ದಲಿತರನ್ನ ಒಬ್ಬನ ಸಿಎಂ ಮಾಡ್ರಿ ಅಂತ ಹೇಳ್ಬೋದಾಗಿತ್ತು ಹೈಕಮಾಂಡ್. ಯಾಕೆ ಹೇಳ್ತಾ ಇಲ್ಲ? ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಕೇರಳದಲ್ಲಿ ಏನಾಯ್ತು, ಏನು ಈಗ ಮುಖ್ಯಮಂತ್ರಿನ ಗೋಪಾಲ್ ಅಂತಕ್ಕಂದ್ರು, ಯಾರೋ ಹೆಸರೇನು, ಸತೀಶನ್ ಅವ್ರಿಗೆ ಆಗಿದಾರಲ್ಲ, ಅವ್ರು ಒಂದೇ ಒಂದು ಸ್ಲೋಗನ್ ಮಾಡಿದ್ರು. ಇವರು ಇಲ್ಲಿ ಕೇಂದ್ರದಿಂದ ಇನ್ನೊಂದು ಹೆಸರನ್ನ ಚಾಯ್ಸ್ ಮಾಡಿದ್ರು, ವೇಣುಗೋಪಾಲ್ನ. ಅಲ್ಲಿ ಏನ್ ಮಾಡಿದ್ರು ಅವರು, ಸತೀಶನ್ ಅವ್ರ ಇಡೀ ಸಮುದಾಯ, ಇಡೀ ಅವನ ಅಭಿಮಾನಿಗಳು, ಇಡೀ ಪಕ್ಷ ಸಂಘಟಕರು ಎಲ್ಲರೂ ಕೂಡ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಹಾಕಿದ್ರು, ನೀವೇನಾದ್ರೂ ಕೂಡ ಸತೀಶನ್ಗೆ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಅವ್ರ ತಂಗಿ ಪ್ರಿಯಾಂಕಾ ಗಾಂಧಿ ಯಾವುದೇ ಕಾರಣಕ್ಕೂ ಕೂಡ ಕೇರಳದ ಒಂದು ಹಳ್ಳಿಗೂ ಕೂಡ ಬರಕ್ ಸಾಧ್ಯವಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಇಮಿಡಿಯೇಟ್ ಆಗಿ ಸತೀಶನ್ ಕೊಟ್ಟರು. ಅದೇ ರೀತಿ ಮುಂದಿನ ಚುನಾವಣೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದಾಗೆ ಆಗ್ತದೆ. ಮುಂದಿನ ಹೋರಾಟ 15-20 ಸಾವಿರ ಜನಗಳ ಜೊತೆ ಹೋರಾಟ ಮಾಡ್ತೀವಿ. ಅದು ಮೈಸೂರನ್ನು ಹೊರತುಪಡಿಸಿ ಮೈಸೂರು ಜೊತೆಗೂಡಿ ಇನ್ನೇನಿದ್ರು ಕೂಡ ವಿಧಾನಸಭೆ ಮುಂದೆ ನಮ್ಮ ಧರಣಿ. ಧನ್ಯವಾದ. ನಮ್ಮ ಮಹದೇವಪ್ಪ ಸಾಹೇಬ್ರು ನಮ್ಮ ಕರ್ನಾಟಕದ ಒಂದು ದಲಿತ ಧ್ವನಿ. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟು ಉಪಮುಖ್ಯಮಂತ್ರಿ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಬಿಟ್ರೆ ನೆಕ್ಸ್ಟ್ ಈ ಭಾಗದ ದೊಡ್ಡ ಮುಖಂಡರು ಅಂದ್ರೆ ನಮ್ಮ ದಲಿತದ ಧ್ವನಿ ಮತ್ತು ನಮ್ಮ ರಾಜ್ಯದ 2ನೇ ಅಂಬೇಡ್ಕರ್ ಅಂದ್ರೂ ಸಹ ತಪ್ಪಾಗಲಾರ್ದು. ಅದರಿಂದ ನಮ್ಮ ಮಹದೇವಪ್ಪ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ಬಲನ ತುಂಬಬೇಕು. ಮತ್ತು ಅಕಸ್ಮಾತ್ ಇದಾಗ್ಲಿಲ್ಲ, 3ನೇ ತಾರೀಕು ಏನಾರು ಅಕಸ್ಮಾತ್ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ದಲಿತರು ಒಂದಾಗಿ ಒಂದು ದೊಡ್ಡ ಮಟ್ಟದ ಬೃಹತ್ ಹೋರಾಟ ಮಾಡ್ಬೇಕಾಗುತ್ತೆ. ಅದರಿಂದ ಮಾನ್ಯ ನಮ್ಮ ಮಹದೇವಪ್ಪ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲರ ಶೋಷಿತ ಮತ್ತು ಹಿಂದುಳಿದ ವರ್ಗದರ ಮತ್ತು ಎಲ್ಲಾ ಸಮುದಾಯಗಳ ಒಂದು ಒತ್ತಾಯ. ನಾವಿಲ್ಲಿ ಸೇರಿರೋಂತ ಉದ್ದೇಶ ದಲಿತರಿಗೆ ಈ ರಾಜ್ಯದಲ್ಲಿ ಆಗಿರೋಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲೇಬೇಕು ಅನ್ನೋಂತ ಉದ್ದೇಶದಿಂದ, ಅದು ರಾಜ್ಯದ ನಾಯಕರುಗಳಿಗೂ ಮುಟ್ಟಬೇಕು, ಕೇಂದ್ರದ ನಾಯಕರುಗಳಿಗೂ ಮುಟ್ಟಬೇಕು ಅನ್ನೋಂತ ಉದ್ದೇಶದಿಂದ ಇವತ್ತು ನಾವು ಸೇರಿದೀವಿ. ನೋಡಿ, ನಾನು ಮೊನ್ನೆನೂ ಕೂಡ ಮಾತಾಡುವಾಗ ಹೇಳಿದೀನಿ, ಈ ದೇಶ ಹುಚ್ಚರ ಸಂತೆ ಇದ್ದಂತ ದೇಶ. ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಪ್ರಜಾಪ್ರಭುತ್ವ ತಂದು ಇಲ್ಲಿ ಸಮಾನತೆ ಏನು, ಸಮಾನವಾದ ಹಕ್ಕುಗಳು ಯಾರಿಗೆ ಸಿಗಬೇಕು ಅಂತ ಹೇಳಿ ಅರ್ಥ ಮಾಡಿಸಿದವರೇ ಈ ದಲಿತರು, ಈ ದೇಶದಲ್ಲಿ ದಲಿತರು. ಆಗಿರುವಾಗ ಈ ದಲಿತರಿಗೆ ಈ ದೇಶದಲ್ಲಿ ಸಮಾನವಾದ ಹಕ್ಕಿಲ್ಲ ಅಂದ್ರೆ ಇದು ದೊಡ್ಡ ದುರಂತದ ಸಂಗತಿ. ಇದು ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದವರು ಒಂದು ವಿಚಾರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ನೀವೇನು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದಾಗ್ಲಿಂದ ಈ ದೇಶದಲ್ಲಿ ಆಡಳಿತ ನಡೆಸಿದಿರಿ, ಅದು ದಲಿತರು ನಿಮ್ಗೆ ಕೊಟ್ಟಿರೋಂತ ಋಣದ ಭಾರ ನಿಮ್ಮ ಮೇಲಿದೆ. ಅದು ಕಾಂಗ್ರೆಸ್ ಪಕ್ಷದವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ರಾಜ್ಯದ ನಾಯಕರುಗಳಿಗೆ ನೀವು ಮಾಡ್ತಿರೋಂತ ಅನ್ಯಾಯ ನಿಜವಾಗ್ಲೂ ಇದು ಖಂಡನೀಯವಾದಂತದ್ದು. ಈ ರಾಜ್ಯದಲ್ಲಿ ನಮ್ಮ ನಾಯಕರಿಗಿರುವಂತ ಮೆರಿಟ್ಸ್, ಅವ್ರಿಗಿರುವಂತ ಅರ್ಹತೆಗಳು ಯಾವುದೇ ರಾಜ್ಯದ ನಾಯಕರುಗಳಿಗಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಎಲ್ಲ ರೀತಿಯಾದಂತ ಮೆರಿಟ್, ಎಲ್ಲ ರೀತಿಯಾದಂತ ಸೋಷಿಯಲ್ ಇಮೇಜ್ ಇರುವಂತದ್ದು ನಮ್ಮ ನಾಯಕರಿಗೆ ಅನ್ನುವಂಥದ್ದು ಸ್ಪಷ್ಟ. ಹಾಗಾಗಿ ರಾಜ್ಯದ ನಾಯಕರುಗಳಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಕ್ಕಂಥದ್ದು ಖಂಡನೀಯವಾದಂಥದ್ದು. ನೀವು ಎಲ್ಲರೂ ಕೂಡ ಸೇರಿ ಈ ಸರಿ ನಮಗೆ ದಲಿತ ಸಿಎಂ ಅವಕಾಶವನ್ನು ಮಾಡ್ಕೊಡ್ಬೇಕಾಗಿತ್ತು.
ಅದು ನಿಮ್ಮ ಋಣ ನೀವು ತೀರಿಸ್ಕೋಬೇಕಾಗಿತ್ತು, ಮಾಡಿಲ್ಲ. ಆದ್ರಿಂದ ಈ ಸತಿ ಮಹದೇವಪ್ಪನವ್ರಿಗಾದ್ರು ಈ ರಾಜ್ಯದ ಹಿರಿಯ ನಾಯಕರು ನಾವೆಲ್ಲರೂ ಸೇರಿರೋಂತ ಸಭೆ ಅದೇ ಉದ್ದೇಶ. ಅವರಿಗೆ DCM ಉದ್ದೇಶವನ್ನ ಆ ಹುದ್ದೆಯನ್ನು ಕೊಡ್ಲೇಬೇಕಾಗಿದೆ ನೀವು. ಅದು ನಿಮ್ಮ ಋಣವನ್ನ ತೀರಿಸ್ಕೊಳ್ಳುವಂತ ಸಮಯ ಬಂದಾಗಿದೆ. ಇದು ನಮ್ಮೆಲ್ಲರ ಉದ್ದೇಶ. ಇವತ್ತು ರಾಜ್ಯದ ನಾಯಕರುಗಳಿಗೂ ನಾವು ಇದೇ ರೀತಿಯಾದಂತ ಸಂದೇಶವನ್ನು ಕೊಡ್ತಾ ಇದೀವಿ. ಈ ಕೇಂದ್ರದ ನಾಯಕರುಗಳಿಗೆ, ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿರುವಂತ ನಾಯಕರುಗಳಿಗೂ ಕೂಡ ನಾವು ಈ ಸಂದೇಶವನ್ನ ಸ್ಪಷ್ಟವಾಗಿ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷವನ್ನ ಇಡೀ ನಮ್ಮ ದಲಿತ ಸಮುದಾಯ ಪ್ರತಿ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚಿನ ಮತಗಳನ್ನ ಹಾಕಿ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಸಂದರ್ಭದಲ್ಲಿ ಈ ಬಾರಿ 2 ವರ್ಷಗಳ ಅವಧಿಗೆ ದಲಿತ ಮುಖ್ಯಮಂತ್ರಿ ಮಾಡೇ ಮಾಡ್ತೀರಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದು. ಆದ್ರೆ ಇದರಿಂದ ನಮಗೆ ಬಹಳ ನಿರಾಶೆ ಆಗಿದೆ. ಆದ್ರೂ ಕೂಡ 40 ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಹಿರಿಯ ಸಚಿವರಾದಂತಹ ಮಹದೇವಪ್ಪರವರನ್ನ ಈ ಸಂದರ್ಭದಲ್ಲಿ ಕಡೆಗಣಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಖಂಡನೀಯ ಮಾಡ್ತಾ ಇದ್ದೇವೆ. ದಯಮಾಡಿ ಈ ಸಚಿವ ಸಂಪುಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಮಾಣ ವಚನ ಸ್ವೀಕರಿಸಿ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು, ಅದೇ ರೀತಿ DK ಶಿವಕುಮಾರ್ ಸಾಹೇಬರು ಕೂಡ ಅವರಿಗೆ ಒಂದು ಉನ್ನತ ಸ್ಥಾನವನ್ನ ನೀಡಿ ಉಪಮುಖ್ಯಮಂತ್ರಿಗಳನ್ನು ಕೂಡ ಒಂದು ಮಾಡುವುದರ ಮುಖಾಂತರ ಅವರ ಗೌರವಕ್ಕೆ ಧಕ್ಕೆ ಬರದ ಹಾಗೆ ನಡ್ಕೊಂಡು ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ಕೊಳ್ಳೋದ್ರ ಇರೋದು ಒಂದೇ ಉದ್ದೇಶ, ಒಂದೇ ಕೂಗು, ಒಂದೇ ಧ್ವನಿ. ಅದು ಒಂದೇ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬರಿಗೆ DCM ಸ್ಥಾನ ಕೊಡ್ಲೇಬೇಕು ಅನ್ನೋದು. ಅವಾಗ್ಲೇ ಎಷ್ಟೊಂದ್ ಜನ ಎಲ್ಲರೂ ಹೇಳಿದ್ದಾರೆ, ದಲಿತ CM ಬೇಕು ಅನ್ನುವಂತ ಕೂಗು ಅದನ್ನ ನೀವು ಮುಚ್ಚಾಕ್ತಾ ಇದ್ದೀರಾ, ಅದು ಆಗೋದಿಲ್ಲ. ಆದ್ರೆ ಉಪಮುಖ್ಯಮಂತ್ರಿ ಸ್ಥಾನನಾದ್ರೂ ಕೊಟ್ಟು ಅವ್ರ ಗೌರವಕ್ಕೆ ಧಕ್ಕೆ ಬರ್ದಾಗೆ ನಡೆಸ್ಕೋಬೇಕು ಅನ್ನೋದು ಒಂದು. ಅವರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬ್ರು ವಿಚಾರವಾದಿಗಳಿದ್ದಾರೆ, ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅವ್ರ ಬುದ್ಧಿಯನ್ನ ಮತ್ತೆ ಅವರ ಒಂದು ಅನುಭವವನ್ನ ರಾಜ್ಯ ಇನ್ನು ಹೆಚ್ಚು ಬಳಸ್ಕೊಂಡು ಅವ್ರಿಗೆ ಉನ್ನತ ಸ್ಥಾನಮಾನವನ್ನ ಕೊಟ್ಟು ಗೌರವಿಸಬೇಕು ಅಂತ ಒಂದು ಮನವಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಬೆಕ್ಕು ಮತ್ತು ಇಲಿಯ ಕತೆ ಆಟ ಆಗುತ್ತೆ. ಇವಾಗ ರಾಜ್ಯದ ಜನತೆ ಎಲ್ಲವನ್ನ ನೋಡ್ತಾ ಇದ್ದಾರೆ, ಮತ್ತೆ ವಿರೋಧ ಪಕ್ಷಗಳು ಇದನ್ನೇ ಹೊಂಚು ಹಾಕಿ ಕಾಯ್ತಾ ಇದ್ದಾರೆ. ನಾವು 2ನೇರಿಂದ 3ನೇ ಲಾಭ ತರ ಆಗೋ ಪರಿಸ್ಥಿತಿ ಬರಬಾರದು. ಇವಾಗ್ಲೇ ಇವರು ಇದನ್ನ ಮನವರಿಕೆ ಮಾಡ್ಕೊಂಡು ಸಾಹೇಬರಿಗೆ ಉನ್ನತ ಸ್ಥಾನವನ್ನ ನೀಡಿ ಅವ್ರ ಗೌರವಕ್ಕೆ ಧಕ್ಕೆ ಬರದಾಗೆ ನಡೆಸ್ಕೊಂಡ್ರೆ ಎಲ್ಲ ಸಮುದಾಯಗಳು ಅವ್ರನ್ನ ಒಟ್ಟಾಗಿ ನೋಡ್ಕೋತಾರೆ. ಮತ್ತೆ ಇದು ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗುತ್ತೆ. ಹಾಗಾಗಿ ಯಾರು ಮುಖ್ಯಮಂತ್ರಿಗಳು ಹೊಸತಲ್ಲಿ ಇದ್ದಾರೆ, ಅವರು DK ಶಿವಕುಮಾರ್ ಸಾಹೇಬರು ಮಹದೇವಪ್ಪ ಅವ್ರನ್ನ ಗೌರವಿತವಾಗಿ ಒಳ್ಳೆ ಸ್ಥಾನವನ್ನ ನೀಡಿ ಅವ್ರು ಗೌರವಿಸಬೇಕು ಅನ್ನೋದು ಎಲ್ಲರ ಕೂಗು ಸಹಿತ ಆಗಿದೆ. ಅವರೊಂದು ದಲಿತರ ಕೂಗು, ಅವರನ್ನ ಕಡೆಗಣಿಸಬೇಡಿ ಅನ್ನೋದು ಎಲ್ಲರ ಮನವಿ ಕೂಡ ಆಗಿದೆ, ನಮ್ಮ ಮನವಿ ಕೂಡ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಪ್ರಮುಖರು ಹಾಗೂ ಹಿರಿಯರು ಆದಂತ ಸನ್ಮಾನ್ಯ ಶ್ರೀ ಎಚ್.ಸಿ. ಮಹದೇವಪ್ಪನವರು ಹಲವಾರು ವರ್ಷಗಳಿಂದ ಕೂಡ ಅವರು ಈ ಕ್ಷೇತ್ರ ನರಸೀಪುರ ಕ್ಷೇತ್ರದಿಂದ ಒಬ್ಬ ಶಾಸಕರಾಗೂ ಕೂಡ ಆಗಿ ಮತ್ತೆ ಹಲವಾರು ಬಾರಿ ಮಂತ್ರಿಗಳು ಕೂಡ ಆಗಿ ಅವರು ಎಲ್ಲರಿಗಿನ್ನ ಕೂಡ ಒಂದು ಸೀನಿಯಾರಿಟಿಲಿದ್ದಾರೆ. ಎಚ್.ಸಿ. ಮಹದೇವಪ್ಪನವರು ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವಿಭಾಗದಿಂದ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವೆಲ್ಲ ಕೂಡ ಒತ್ತಾಯ ಮಾಡಕ್ಕೆ ಇವತ್ತೆಲ್ಲ ಸೇರಿದ್ವಿ. ನಮ್ಮ ದಲಿತರಲ್ಲೇ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತೆಲ್ಲ ಸೇರಿ ನಾವು ಈ ವಿಚಾರಕ್ಕೋಸ್ಕರನೇ ನಾವು ಒತ್ತಾಯ ಮಾಡಕ್ ಮಾಡಿದ್ದೀವಿ. ಹಾಗೆ ನಮ್ಮಲ್ಲಿ ದಲಿತರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಾಯಿತು, ಅದು ಇವಾಗ ಆಗುತ್ತೆ ಅಂತ ನಾವು ತಿಳಿದಿದ್ದು. ಬಹುಶಃ ಇವತ್ತು ಏನಾಗ್ತದೆ, ನಮ್ಮ ಖರ್ಗೆ ಸಾಹೇಬರು ಕೂಡ ಅಲ್ಲಿ ಅವ್ರದ್ದು ಮಾಡಿದ್ರೆ ಯಾರು ಕೂಡ ಆಕ್ಷೇಪಣೆ ಇರಲಿಲ್ಲ, ಅವರು ಕೂಡ ಯಾಕೆ ಅವರು ಒಪ್ಪಲಿಲ್ಲ. ಆದ್ರೂ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಪರಮೇಶ್ವರ್ ಇದ್ರು, ಮತ್ತೆ ನಮ್ಮ ಮಹದೇವಪ್ಪನವ್ರು ಇದ್ರು. ಅದ್ರಲ್ಲೇ ಏನಾಗುತ್ತೆ, ಹೆಚ್ಚಾಗಿ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಂವಿಧಾನ ವಿಚಾರದಲ್ಲಿ ಹಲವಾರು ಬಾರಿ ಜನಗಳಿಗೆಲ್ಲ ಕೂಡ ಒಂದು ಅದ್ರ ಬಗ್ಗೆ ಬಹಳ ಬೋಧನೆ ನೀಡಿ ಸಂವಿಧಾನ ಬಗ್ಗೆ ಪ್ರಜ್ಞೆ ಎಲ್ಲರಿಗೂ ಮೂಡಿಸಿ ಒಳ್ಳೆ ಉತ್ತಮವಾಗಿ ಕಾರ್ಯ ಮಾಡ್ತಿದ್ದಾರೆ. ನಮ್ಮ ದಲಿತ ಸಮುದಾಯದಿಂದ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ಲೇಬೇಕಾಗಿತ್ತು. ಅದ್ಯಾಕೆ ಕೈ ತಪ್ಪು ಗೊತ್ತಿಲ್ಲ. ಇವೆಲ್ಲ ಮುಂದಕ್ಕಾದ್ರೂ ಕೂಡ ಅವ್ರಿಗೆ ಒಳ್ಳೆ ಕೊಡಬೇಕು. ಈಗ ಹಾಲಿ ಮುಖ್ಯಮಂತ್ರಿ ಇನ್ನೂ ಕೊಟ್ಟಿಲ್ಲ. ಈಗ ಅವರು ಮಹದೇವಪ್ಪನವ್ರನ್ನೇ ಕೊಡಬೇಕು ಅಂತ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಸಮಸ್ತ ದಲಿತರ ಪರವಾಗಿ ನಾನು ಒಕ್ಕೂರಿನಿಂದ ಕೇಳ್ತೇನೆ. ಮೈಸೂರು ನಗರದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರಿಗೆ ಸಚಿವ ಸಂಪುಟದ ಅವಕಾಶವನ್ನ ಕೈತಪ್ಪಿರುವ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಲಿತ ಸಮುದಾಯ ಒಕ್ಕೂರಿನಿಂದ ಅವರ ಪರವಾಗಿ KPCCಗೆ ಮತ್ತು AICCಗೆ ಮನವರಿಕೆ ಮಾಡುವ ಉದ್ದೇಶಕ್ಕಾಗಿ ನಾವಿಲ್ಲೆಲ್ಲ ಸೇರಿದ್ದೇವೆ. ನಮಗೆ ಎಲ್ಲಿ ಅನ್ಯಾಯ ಆಗ್ತದೋ, ಅನ್ಯಾಯದ ಅರಿವು ನಮಗಾಗ್ತದೋ ಅದನ್ನ ನಾವು ಪ್ರತಿಭಟಿಸಲಿಲ್ಲ ಅಂತ ನಾವು ಗುಲಾಮಗಿರಿಯ ಸಂಕೇತಕ್ಕೆ ನಾವು ಒಪ್ಪಿಕೊಂಡಂಗೆ ಆಗ್ತದೆ.
ನಾವ್ಯಾರೂ ಕೂಡ ಗುಲಾಮಗಿರಿಗೆ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಕೈ ತಪ್ಪಿದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಂತ ಅಂದ್ರೆ ಒಂದು ಧೀಶಕ್ತಿ. ಹೂ ದೇರ್ ಬಿಲಾಂಗ್ಸ್ ಟು ಡಿಪ್ರೆಸಿವ್ ಕ್ಲಾಸಸ್ ಪೀಪಲ್ಸ್ ಇನ್ ದ ಸೊಸೈಟಿ ಆರ್ ಇನ್ ದ ಕಂಟ್ರಿ ಅಂತ ನಾವ್ ಏನ್ ಹೇಳ್ತೀವಿ, ನಿಮ್ನ ವರ್ಗ ಜನಾಂಗ, ಅಸ್ಪೃಶ್ಯರಿರ್ಬೋದು, ಶೋಷಿತರಿರ್ಬೋದು, ದಮನಿತರಿರ್ಬೋದು, ಅಂತಹವರ ಎಲ್ಲ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈ ಹಿಂದೆ ಅವರು ಲೋಕೋಪಯೋಗಿ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ದಾಖಲೆ ಸಮೇತ ಕೆಲಸ ಮಾಡಿದ್ದಾರೆ. ರಾಷ್ಟ್ರ ಒಕ್ಕೊರಲಿಂದ ಒಪ್ಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಆ ಸಚಿವ ಸ್ಥಾನದಲ್ಲಿ ಅಧಿಕ ಕೆಲಸ ಮಾಡಿದ್ದಾರೆ ಅನ್ನೋ ಏಕೈಕ ಕಾರಣದಿಂದ. ಆರೋಗ್ಯ ಮಂತ್ರಿಯಾಗಿ ಕೂಡ ಈ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಅಂತಹ ವ್ಯಕ್ತಿಯನ್ನ ನಾವು ಸಚಿವ ಸಂಪುಟದಿಂದ ಹೊರಗೆ ಇಟ್ರೆ ದಲಿತರಿಗೆ ತುಂಬಾ ಅನ್ಯಾಯ ಆಗತ್ತೆ, ಶೋಷಿತರಿಗೆ ಅನ್ಯಾಯ ಆಗತ್ತೆ, ಆ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ, ಒಪ್ಕೊಳಕ್ ಸಾಧ್ಯವಾಗಲ್ಲ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಸಮುದಾಯನ ಅಷ್ಟೊಂದು ಪ್ರೀತಿ ಮಾಡ್ತಕ್ಕಂಥ ಮಹದೇವಪ್ಪ ಅವರು ಬೇರೆ ಸಮುದಾಯನ ತಿರಸ್ಕರಿಸ್ತಿದ್ರು ಅನ್ನೋ ಭಾವನೆ ಇಲ್ಲ. ಸರ್ವರು ಸಮಾನರು. ಸಂವಿಧಾನ ಏನ್ ಹೇಳ್ತದೋ ಅದಕ್ಕೆ ಹೆಚ್ಚು ಒತ್ತು ಕೊಡುವಂತ ಮನಸ್ಥಿತಿ ಉಳ್ಳುವಂತ ಏಕೈಕ ನಾಯಕ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಸಂವಿಧಾನ ಪ್ರತಿಯೊಬ್ಬರ ರಕ್ತದಲ್ಲೂ ಕೂಡ ಹರಿಬೇಕು. ಆದರೆ ಬಿಜೆಪಿ ರಕ್ತದಲ್ಲಿ ಹರಿಯೋದೇನಪ್ಪಾ ಅಂತ ಅಂದ್ರೆ ಹಿಂದೂ ಧರ್ಮದ ಸಂಕೇತಗಳು. ಅವರಲ್ಲೂ ಕೂಡ ಸಂವಿಧಾನದ ಬೀಜವನ್ನೇ ಬಿತ್ತಂತವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು. ಇವತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಇರಲಿ, ಅಂಗನವಾಡಿಯ ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ತನಕನೂ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಂವಿಧಾನ ಪೂರಕವಾಗಿ ಮಾತನಾಡುವಂಥದ್ದು, ಪ್ರಿಯಂಬಲ್ನ ಹಿಡಿದು ಹೇಳುವಂಥದ್ದು, ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಂಥದ್ದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ಅಂತಹ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ಸಚಿವ ಸಂಪುಟ ಈಗ ಆಗ್ತಾ ಇದೆಯೋ, ಈ ಯಥಾಸ್ಥಿತಿ ಸಚಿವ ಸಂಪುಟದಲ್ಲಿ ಅವರಿಗೆ ಈಗೇನು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊರಿಸಿದ್ದಾರೆ, ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟು ಅದೇ ಪೊಸಿಷನ್ ಕೂಡ ಅದೇ ಸಚಿವ ಸ್ಥಾನವನ್ನ ಮತ್ತೆ ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಒಕ್ಕೋರ್ಲೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಧನ್ಯವಾದ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೈತೆ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ದಲಿತರು. ಕಾರಣ, ನಾವು ಕಳೆದ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಯಾವುದೇ ಹಳ್ಳಿಗೆ ಹೋಗಿ ಓಟ್ ಕೇಳಕ್ ಹೋದ್ರು ಕೂಡ ಮೇಲ್ಮಟ್ಟದಲ್ಲಿ AICC ಆಗಿ ಖರ್ಗೆ ಸಾಹೇಬ್ರವ್ರೆ ಅವ್ರ ಮುಖ ನೋಡಿ ಓಟ್ ಕೊಡಿ, ನಾವು ಮುಂದೆ ಕರ್ನಾಟಕದಲ್ಲಿ CM ಆಗ್ತೀವಿ, ದಯವಿಟ್ಟು ಎಲ್ಲ ಓಟ್ ಕೊಡಿ ಅಂತೇಳಿ ನಮ್ಮ ಜನಾಂಗದ ಮನೆಗಳಿಗೆ ಹೋಗಿ ನಾವು ಓಟ್ ಕೇಳದಂತ ಸಂದರ್ಭದಲ್ಲಿ ನಾವು ಭರವಸೆ ಕೊಟ್ಟಿದ್ದೆ ದಲಿತರು ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಉದ್ದೇಶಕ್ಕೆ. ಇವತ್ತು ಈ ಆಳುವ ಕೆಲವು ರಾಜಕಾರಣಿಗಳು ನಮ್ಮ ಜನಾಂಗನ ಬದಿಗಿಟ್ಟು ಅವರು ಅಧಿಕಾರದ ಆಸೆಗೋಸ್ಕರ ಅವರವರೇ ಅಧಿಕಾರ ಪಡಿತಾ ಇದ್ದಾರೆ. ಆದ್ರೆ ಇಂಥ ಮೋಸ ಹೆಚ್ಚು ದಿನ ನಡೆಯೋದಿಲ್ಲ. ಮುಂದಿನ ಬಾರಿ ಈಗಲೇ ಘೋಷಣೆ ಮಾಡಬೇಕು, ಮುಂದಿನ ಬಾರಿ ದಲಿತರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಉಳಿತದೆ, ಇಲ್ಲ ಅಂತಂದ್ರೆ ದಲಿತರು ಸಂಪೂರ್ಣವಾಗಿ ಮುಂದಿನ ಎಲೆಕ್ಷನ್ ನಲ್ಲಿ ಚೇಂಜ್ ಆಯ್ತಾರೆ ಅಂತ ಹೇಳ್ತಾ, ಈ ಸಭೆಯ ಉದ್ದೇಶ ಎಲ್ಲರಿಗೂ ತಿಳಿದಂತ ವಿಚಾರ. ನಮ್ಮ ಉದ್ದೇಶವೇನೆಂದರೆ, ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವರು ಕೇವಲ ಟಿ ನರಸೀಪುರ ಕ್ಷೇತ್ರಕ್ಕೆ ಏನು ಮೀಸಲಾಗಿ ನಾವು ಅವ್ರನ್ನ ನಾಯಕರಂತ ಗುರುತಿಸಿಲ್ಲ. ಎಂಟೈರ್ ಕರ್ನಾಟಕನೇ ಕೂಡ ನಮ್ಮ ದಲಿತ ನಾಯಕ ಅಂತ ಆ ಹೆಸರು ಬಂದು ಅವರಿಗೆ 10 ವರ್ಷ ಆಯ್ತು. ಯಾವಾಗ ಮಾನ್ಯ ಕೇಂದ್ರ ಸಚಿವರು ಶ್ರೀನಿವಾಸ್ ಪ್ರಸಾದ್ ರವರು ದೈವಾಧೀನರಾದರೋ ಆ ಸಂದರ್ಭದಿಂದಲೂ ಆ ದಲಿತ ನಾಯಕನ ಮುಂಚೂಣಿಯಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಇದ್ದಾರೆ. ಎಚ್ ಸಿ ಮಹದೇವಪ್ಪನವರು ಕೇವಲ ಪರಿಶಿಷ್ಟ ಜಾತಿಗೆ ಅಷ್ಟೇ ಮೀಸಲಿಲ್ಲ, ಎಲ್ಲಾ ಜನಾಂಗದವರನ್ನು ಸಮತೋಲನವಾಗಿ ಸರ್ವ ನಾಯಕನಾಗಿ ಒಕ್ಕಲಿನಿಂದ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರು ನಿಭಾಯಿಸುವಂತ ಶಕ್ತಿ ಅವ್ರಿಗಿದೆ. ಹಾಗಾಗಿ ನೀವು ಚುನಾವಣೆಯಲ್ಲಿ ಯಾವ ರೀತಿ ಅವರನ್ನ ಕಟ್ಕೊಂಡು ನಮ್ಮ ದಲಿತರನ್ನ ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ತಗೊಂಡಿದ್ದಾರೋ ಅದು ಎಲ್ಲರಿಗೂ ಅರ್ಥವಾಗ್ತದೆ. ಮುಂದೊಂದು ದಿನ ಈ ಜನಾಂಗಕ್ಕೆ ಅನ್ಯಾಯ ಮಾಡಿದ ಪಕ್ಷದಲ್ಲಿ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಹಾಗಾಗಿ ನಮ್ಮ ದಲಿತ ನಾಯಕರಾದ ಎಸ್ ಸಿ ಮಹದೇವಪ್ಪನವರಿಗೆ ಕ್ಯಾಬಿನೆಟ್ ಅಲ್ಲಿ ಒಳ್ಳೆ ಸಚಿವ ಸ್ಥಾನವನ್ನು ಕೊಡಬೇಕೆಂದು ನಾವು ಆಗ್ರಹಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ವರಿಷ್ಠ AICC ಮಟ್ಟದಲ್ಲಿ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕ ಶ್ರೀಯುತ ಮಲ್ಲಿಕಾರ್ಜುನ್ ಸಾಹೇಬ್ರು. ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಕೇಳೋದಕ್ಕಿಂತ ಮುಂಚೆ
ನಾವೆಲ್ಲರೂ ಬಹಳ ಪ್ರೀತಿಯಿಂದ ಒಪ್ಪಿಕೊಳ್ಳುವಂತಹ ಧೀಮಂತ ನಾಯಕ ರಾಹುಲ್ ಜಿ ಅಂತ ಹೇಳಿದ್ರೆ ನಾವು ನನ್ನ ಅಣ್ಣನ ಸ್ಥಾನವನ್ನ ರಾಹುಲ್ ಜಿ ಕೊಡ್ತೀವಿ. ಬಹಳ ಪ್ರೀತಿಯಿಂದ ನಾವು ಇಡೀ ನನ್ನ ಸಮುದಾಯ ರಾಹುಲ್ ಜಿನ ಒಪ್ಕೊಳ್ಳುವಷ್ಟು ಬೇರೆ ಯಾವ ನಾಯಕರನ್ನು ನಾವು ಒಪ್ಕೊಳ್ಳಲ್ಲ. ಆದ್ರೆ ದಲಿತರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ದಲಿತರು. ಇವತ್ತು ಏನಾದ್ರೂ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ದೇಶದ ಪ್ರಧಾನಿಯಾಗಿದೆ, ರಾಷ್ಟ್ರ ರಾಜಕಾರಣದಲ್ಲಾಗ್ಲಿ ರಾಜ್ಯ ರಾಜಕಾರಣದಲ್ಲಾಗ್ಲಿ ಅಧಿಕಾರನ ಹೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ದಲಿತರು ಕಾರಣ ಅನ್ನೋದನ್ನ ತಾವೆಲ್ಲರೂ ಒಪ್ಕೊಳ್ಬೇಕು. ತಾವೇನಾದ್ರೂ ಕಾಂಗ್ರೆಸ್ ದಲಿತರನ್ನ ಹೊರತುಪಡಿಸಿದೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಾಗ್ಲಿ ರಾಷ್ಟ್ರದಲ್ಲಾಗ್ಲಿ ಕೇವಲ 5 ಸೀಟ್ಗಳನ್ನ ತಗೊಳ್ಳೋದು ಕೂಡ ನಿಮ್ಗೆ ಕಷ್ಟ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ 90% ಮತಗಳನ್ನ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಬೆನ್ನೆಲುಬಾಗಿ ನಿಂತು ಇವತ್ತು ಕಾಂಗ್ರೆಸ್ ಪಕ್ಷನ ಅಧಿಕಾರ ತಂದಿರುವಂತವ್ರು ದಲಿತರು. ಬಾಬಾ ಸಾಹೇಬ್ರು ಮೊಮ್ಮಕ್ಕಳು ಈ ದೇಶಕ್ಕೆ ಸಂವಿಧಾನನ ಕೊಡ್ತಾರೆ, ಆದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೇವಲ ಒಂದು ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ಯಾವ ಪಕ್ಷಗಳಿಗೂ ಇಲ್ಲ ಅಂತ ಹೇಳಿ ಹಲವು ಟಿವಿಯ ಆಂಕರ್ಗಳು ಕೂಡ ಹೇಳಿದ್ದಾರೆ. ಅದರಲ್ಲಿ ನಮ್ಮ ರಾಧಾ ಹಿರೇಗೌಡರನ್ನ ತಗೊಂತೀವಿ. ಇದೇ ವಿಷಯವಾಗಿ ಸಿಎಂ ಇಬ್ರಾಹಿಂ ಕೂಡ ಹೇಳ್ತಾರೆ, ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ, ಆದ್ರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂತ ಒಂದು ಸಣ್ಣ ಅಧಿಕಾರನ ಕಾಂಗ್ರೆಸ್ ಪಕ್ಷ ಕೊಡಲ್ವಾ ಅಂತೇಳಿ. ಇವೆಲ್ಲ ವಿಷಯಗಳನ್ನ ಆಯಾಮಗಳನ್ನ ತೆಗೆದುಕೊಂಡು ನೋಡಿದಾಗ ಯಾವ ಒಂದು ಸಮುದಾಯ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದೆ? 50% ಮತಗಳನ್ನ ಇವತ್ತು ಕಾಂಗ್ರೆಸ್ ತಗೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ದಲಿತರು ಮಾತ್ರ ಬಿಟ್ರೆ ಬೇರೆ ಯಾರೋ ಈ ಮತಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ 75 ಅಂದ್ರೆ ಇವತ್ತು 75 ಲಕ್ಷ ಮತಸಂಖ್ಯೆ ಹೊಂದಿರುವಂತ ಮುಸ್ಲಿಮರು ಹಾಗೂ ದಲಿತರು, ಇವರಿಬ್ಬರೇ ನಿಮ್ಗೆ ಮತ ಬ್ಯಾಂಕ್. ಮುಸ್ಲಿಂ ಮತ್ತೆ ದಲಿತರನ್ನ ಕಳ್ಕೊಂಡು ಮೂಗೆ ತುಪ್ಪ ಸಾರುವಂತ ಕೆಲಸ ನಾನು ಮುಂದೊಂದು ದಿನಗಳಲ್ಲಿ ಮಾಡುವಂತದ್ದಾದ್ರೆ ಕಾಂಗ್ರೆಸ್ ಅಲ್ಲಿರುವಂತ ಯಾವುದೇ ವ್ಯಕ್ತಿಗಳು ಕೂಡ ದಡ್ರಲ್ಲ, ಹುಚ್ಚರಲ್ಲ. ನಿಮ್ಮ ಎಲ್ಲ ಆಸೆಗಳನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಇವ್ರು ಮಂಗರು ಅಲ್ಲ. ಇಲ್ಲಿರುವಂತವ್ರೆಲ್ಲರೂ ಕೂಡ ಪ್ರಬುದ್ಧರು, ಬಾಬಾ ಸಾಹೇಬರ ಮೊಮ್ಮಕ್ಕಳು, ಬಾಬಾ ಸಾಹೇಬರ ರಕ್ತದ ಕುಡಿ. ಇವ್ರನ್ನ ಮೋಸ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಕಳೆದ 13ರಲ್ಲಿ ನಾವು ಕಾಂಗ್ರೆಸ್ ಇಂದ ನಮ್ಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾವು ದಲಿತರನ್ನ ಕಾಯ್ತಿದ್ವಿ, ಆದ್ರೆ ನೀವು ಮಾಡ್ಲಿಲ್ಲ. ಆ ನಂತರ ದಿನಗಳಲ್ಲಿ 18ರಲ್ಲಿ ಸ್ಪಷ್ಟ ಬಹುಮತ ಬರಲಿಲ್ಲ, ಅವಾಗ ಮಿಸ್ ಆಯ್ತು. ಆ ನಂತರದಲ್ಲಿ ಈಗ 23ರಲ್ಲಿ ನಾವು ಪ್ರತಿ ಮನೆಗಳು ಹೋಗಿ ದಲಿತರ ಮಕ್ಕಳಾದ ನಾವು ಪ್ರತಿ ಮನೆಗಳಿಗೂ ಹೋಗಿ ಏನಂತ ಓಟ್ ಕೇಳಿದೀವಿ ಅಂತ ನಿಮ್ಗೆ ಗೊತ್ತಾ ಸ್ವಾಮಿ? ಯಾವ್ದೋ ಒಬ್ಬ ವ್ಯಕ್ತಿ ಇಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ನಾವು ಓಟ್ ಕೇಳಿಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಮತಭಿಕ್ಷೆ ಕೇಳಿರುವಂತದ್ದು ದಲಿತ ಮುಖ್ಯಮಂತ್ರಿ ಮಾಡ್ತಾರೆ, ಅದಕ್ಕಾಗಿ ನೀವು ಓಟ್ ಹಾಕ್ಬೇಕು ಅಂತ. ಆಯ್ತು, ಇವತ್ತು ತಮಗೆ ಇಷ್ಟ ಬಂದಂತವ್ರು ನೀವು ಮುಖ್ಯಮಂತ್ರಿಗಳ ಆಯ್ಕೆ ಮಾಡ್ಕೊಂಡು ರಾಜ್ಯವನ್ನ ಆಳ್ವಿಕೆ ಮಾಡ್ತೀರಿ, ದಲಿತರನ್ನ ಕಡೆಗಣಿಸ್ತಾ ಇದ್ರಿ. ಆದ್ರೆ ಇದೇ 28ಕ್ಕೆ ಕೇವಲ 2 ವರ್ಷಗಳ ಚುನಾವಣೆ ಬರುತ್ತೋ 6 ತಿಂಗಳ ಚುನಾವಣೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಬಂದಂತ ಚುನಾವಣೆಗಳಲ್ಲಿ ನಿಮ್ಮ ಅಜೆಂಡಾ ಏನು? ದಲಿತರ ಮತಗಳನ್ನ 90% ನೀವು ತಗೋಬೇಕಾದ್ರೆ ಏನಂತ ಹೇಳ್ತೀರಾ? ದಲಿತರಿಗೆ ಏನ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ? ಅಟ್ಲೀಸ್ಟ್ ನೀವು ಮತ ಕೇಳಲಿಕ್ಕಾದ್ರೂ, ಮತ ಭಿಕ್ಷೆಗೆ ಹೋಗಕ್ಕಾದ್ರೂ ದಲಿತರಿಗೆ ಓಟ್ ಹಾಕಕ್ಕೆ ಅವಕಾಶ ಮಾಡಿಕೊಡುವಂತ ಕೇಳ್ಬೇಕಾದ್ರೂ ಕೂಡ ನೀವು ದಲಿತ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಆದ್ರೆ ನಾವು ಕೇಳ್ತಿರೋ ದಲಿತ ಮುಖ್ಯಮಂತ್ರಿ ಅನ್ನೋ ಕೂಗು ನಿಮಗೆ ಕಿವಿಗೆ ಕೇಳ್ತಾ ಇಲ್ಲ. ನಿಮಗೆ ಬೇರೆದೇ ಕಾಣಿಸುತ್ತೆ, ಬೇರೆದೇ ಕೇಳುತ್ತೆ. ಯಾವ ವ್ಯಕ್ತಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಲ್ವೋ, ಯಾವ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಲ್ವೋ, ಇತರೆ ಪಕ್ಷಗಳನ್ನ ಬೆಂಬಲಿಸಿದ್ಯೋ ಅಂತ ವ್ಯಕ್ತಿಗಳನ್ನ ತಾವು ತಗೊಬಂದು ಮುಖ್ಯಮಂತ್ರಿ ಹುದ್ದೆ ಕೂರಿಸ್ತಾ ಇದ್ರಿ. ಅದೇ ಸಮಾಜಗಳಿಂದ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಕೋಬೇಕಾದಂತ ಅನಿವಾರ್ಯತೆ ನಿಮಗೆ ಬರುತ್ತೆ. ಅದಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ. ಮುಂದಿನ ದಿನಗಳಲ್ಲಿ ತಾವು ಕೊಟ್ಟಂತ ಒಂದು ಅಧಿಕಾರನ ಜನರಿಗೆ ಹೇಳ್ತೀವಿ. ಹೇಳುವಾಗ ಅದು ಯಾವ ರೀತಿ ನಿಮ್ಗೆ ಸಿಗುತ್ತೋ ಅದನ್ನ ನೀವು ಅನುಭವಿಸ್ಕೊಳ್ಳಿ, ಅದಕ್ಕೂ ನಮ್ಗೂ ಯಾವುದೇ ಸಂಬಂಧ ಇಲ್ಲ. ಈಗ ನಾವು ಕೇಳ್ತಾ ಇರೋದು ಒಂದೇ ಸಣ್ಣ ವಿಷಯ. ಕೇವಲ ಮಾದೇವಪ್ಪನವರು ನಮ್ಮ ಜಿಲ್ಲೆಯ ಹಿರಿಯ ಸಚಿವರು, ಬೀದರಿಂದ ಚಾಮರಾಜನಗರದವರೆಗೂ ಸಣ್ಣ ಮಕ್ಕಳ ಬಾಯಲ್ಲಿ ಸಂವಿಧಾನದ ಪೀಠಿಕೆ ಆಡುವಂತೆ ಮಾಡಿದಂತಹ, ಸಂವಿಧಾನದ ಮಹತ್ವವನ್ನು ಸಾರಿದಂತಹ, ದಲಿತರ ಸೇನಾನಿಯಾಗಿರುವಂತಹ, ದಲಿತ ಅಗ್ರಗಣ್ಯ ನಾಯಕರಾದಂತಹ ಮಾದೇವಪ್ಪನವ್ರಿಗೆ ಆಫ್ಟರ್ ಆಲ್ ಒಂದು ಮಂತ್ರಿಗಿರಿ ಕೊಡಿ ಅಂತೇಳಿ ನಾವು ನಿಮ್ಮ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಿಲ್ಲ ಸ್ವಾಮಿ. ಮುಖ್ಯಮಂತ್ರಿನ ತಾವು ಡಿಕ್ಲೇರ್ ಮಾಡ್ಕೊಬಿಟ್ಟಿದ್ವಿ. ದಲಿತರು ಬೇಡ, ಜನನೂ ಬೇಡ, ಜನಾದೇಶನೂ ಬೇಡ, ತಮ್ಮ ಇಷ್ಟ ಬಂದರು ತಾವು ಕೊಟ್ಟಿದ್ರ. ಆದ್ರೆ ಮುಂದಿನ ದಿನಗಳಲ್ಲಿ ಕೇವಲ ಮಾದೇವಪ್ಪನವರು ಏನು 3ನೇ ತಾರೀಕಿಗೆ ಅಟ್ಲೀಸ್ಟ್ ಅಲ್ಲಿ ಒಬ್ಬ ಮಂತ್ರಿಯಾಗಿ ಅಲ್ಲಿ ನಿಂತಿರ್ಲಿಲ್ಲ ಅಂತ ಹೇಳಿದ್ರೆ 4ನೇ ತಾರೀಕಿಂದ ನನ್ನ ಹಿರಿಯಣ್ಣ, ನಗರದ ಮಾಜಿ ಮೇಯರ್ ಪುರುಷೋತ್ತಮಣ್ಣ ಆಗಿರ್ಬೋದು, ಹಾಗೆ ನನ್ನ ಹಿರಿಯ ಸಹೋದರ ದೇವಗಳ್ಳಿ ಸೋಮಶೇಖರ್ ಆಗಿರ್ಬೋದು, ಹಾಗೆ ನನ್ನೆಲ್ಲ ತಾಲೂಕಿನ ಎಲ್ಲ ಬಂಧುಗಳು ಕೂಡ ಅಲ್ಲಿ ಬಂದಿದ್ದಾರೆ. ಮೈಸೂರು ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ನನ್ನ ಜೊತೆಗಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ
4ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ನಾವು ವ್ಯವಸ್ಥೆ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶನ ನೀವು ಕಲ್ಪಿಸ್ಕೊಡ್ಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತಾ, ಮಹದೇವಪ್ಪರಿಗೆ ಉನ್ನತ ಹುದ್ದೆನ ಕೊಡಬೇಕು, ಮಹದೇವಪ್ಪರ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು. ಅವಾಗಾದ್ರೂ ತಾವು ಮಾಡಿದಂತ ಪಾಪದ ಕೊಡನ ತೊಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಏನಾದ್ರೂ ಮುಂದೆ ನೀವು ಈ ಕಾರ್ಯನ ಮಾಡ್ಲಿಲ್ಲ ಅಂದ್ರೆ ಈ ಮಾತನ್ನ ಮುಂದುವರಿಸ್ತೀವಿ. ಜೈ ಭೀಮ್. ಆತ್ಮೀಯ ಬಂಧುಗಳೇ, ಇವತ್ತು ನಾವು ಎಲ್ಲರೂ ಕೂಡ ಸೇರಿರೋದು ಸಾಂಕೇತಿಕವಾಗಿ ಇಡೀ ದಲಿತ ಸಮುದಾಯದ ಮತ್ತು ಇಡೀ ನಾಡಿನ ಎಲ್ಲಾ ದಲಿತ ಸಂಘಟನೆಗಳ ಪ್ರತಿನಿಧಿಯಾಗಿ ನಮ್ಮ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು 2 ಸಾರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೂ ಕೂಡ, 2 ಸಾರಿ ಉಪಮುಖ್ಯಮಂತ್ರಿ ಆಗ್ಬೇಕಾದ್ರೂ, ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ಬೇಕಾದ್ರೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ಮಹದೇವಪ್ಪನವರು ಇದ್ದಾರೆ ಅನ್ನೋದನ್ನ ಮರಿಬಾರದು. ಮತ್ತು ಇವತ್ತು ದೇಶದಲ್ಲಿ ಕೋಮು ಶಕ್ತಿಗಳು ಪ್ರಬಲವಾಗಿ ಅವು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಸಂವಿಧಾನದ ಆಶಯಗಳನ್ನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಟುವ ಮುಖಾಂತರ ಜಾಗೃತಿ ಮೂಡಿಸಿ ಇವತ್ತು ಕೋಮು ಶಕ್ತಿಗಳನ್ನ ಹೊರಹಾಟುವಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಪಾತ್ರ ಬಹಳ ಅತ್ಯಂತ ಅಮೋಘವಾದದ್ದು. ಇವತ್ತು ಅದನ್ನ ನೆನ್ಕೊಂಡು ಇವತ್ತು ಸರ್ಕಾರ 2-3 ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತು. ಅದರಲ್ಲಿ ಇಡೀ ಕ್ಯಾಬಿನೆಟ್ ಎಲ್ಲ ಸಚಿವ ಸಂಪುಟದಿಂದ 50% ಹೆಸರು, ಒಳ್ಳೆ ಹೆಸರು ಸರ್ಕಾರಕ್ಕೆ ಬಂದ್ರೆ ಕೇವಲ ಒಬ್ಬ ಮಹದೇವಪ್ಪನವರಿಂದ 50% ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ. ಹಾಗಾಗಿ ಇವತ್ತು ನೋಡಿ, SC SC ಹಣನ ದುರುಪಯೋಗ ಮಾಡಿದ್ರು. ಇವತ್ತು ಬೇರೆಯವರಾಗಿರೋದು ಮತ್ತೆ ಇವತ್ತು ಎಲ್ಲಾ ಸಂಘಟನೆಗಳು ಇಡೀ ಅದರಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಇಡೀ ನಾಡಿನ ಎಲ್ಲೂ ಕೂಡ ಚಕಾರ ಎತ್ತೆ ಮಹದೇವಪ್ಪನವರ ಪರವಾಗಿ ನಿಂತಿದೆ. ಕಾರಣ ಏನಾದ್ರು ಒಂದು ಮುಂದೆ ಮುಖ್ಯಮಂತ್ರಿ ಆಗ್ಬೋದು ಅಥವಾ ನಮ್ಮ ಕನಸಾಗಿಬಿಟ್ಟಿದೆ, ಇಡೀ ದಲಿತ ಸಮುದಾಯದ ಕನಸಾಗಿ ಉಳಿದ್ಬಿಟ್ಟಿದೆ. ಹಾಗಾಗಿ ಅದು ಮುಂದೆ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಒಕ್ಕೊರ್ಲಿಂದ ಬೆಂಬಲ ಕೊಟ್ಟರು ಕೂಡ ಇವ್ರು ನಮ್ಮ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ನಮಗೆ ದ್ರೋಹ ಎಸಗಿದ್ದಾರೆ. ಮುಂದೆ ಇದೇ ರೀತಿ ಮುಂದುವರೆದ್ರೆ ತಕ್ಕಪಾಠ ಕಲಿಸ್ತೇವೆ. ಈ ಒಂದು 3ನೇ ತಾರೀಕೇನು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹದೇವಪ್ಪನವ್ರನ್ನ ಪ್ರಬಲ ಖಾತೆ ಕೊಟ್ಟು ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡೋ ಮುಖಾಂತರ ಇಡೀ ದಲಿತ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಅಸಹನೆಯನ್ನ ಅಥವಾ ಸಿಟ್ಟನ್ನ ಶಮನಗೊಳಿಸ್ಬೇಕು ಅಂತ ಹೇಳಿ ಮತ್ತು ಆಗಿರ್ತಕ್ಕಂಥ ತಾರತಮ್ಯವನ್ನ ಸರಿಪಡಿಸಿ ಸಾಮಾಜಿಕ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ.